ಅಂಥವ್ರಿಗೆ ನ್ಯಾಚುರಲಿ ಅಬಾರ್ಟ್ ಆಗ್ತಾ ಇದೆ. ಚಿಕ್ಕ ವಿಷಯ ಅಂತ ಅನ್ನಿಸ್ತ್ರು ಅದು ನಮ್ಗಳಿಗೆ ಯಾರಿಗಾದ್ರೂ ಆದಾಗ ರೋಡಲ್ಲಿ ಹಳ್ಳ ಇರೋದೆಲ್ಲ ಯಾವುದೋ ವಿಷಯ ನಾವು ಚಿಕ್ಕದ್ರಿಂದ ನೋಡಿದ್ದೀವಿ ಅನ್ನೋ ಥರ ಪಾಯಿಂಟ್ ಇದ್ರು ಸಿನಿಮಾ ಮಾಡಾದ್ಮೇಲೆ ನನಗೆ ಫ್ಯಾಕ್ಟ್ ಗೊತ್ತಾಯ್ತು. ಆ್ಯಕ್ಚುಲಿ ಯಾರೋ ಒಬ್ರು ತುಂಬ ಇಂಪ್ರೆಸ್ ಆಗಿದ್ರು ಈ ಥರ ಸಬ್ಜೆಕ್ಟ್ ಅಂತ. ಯಾಕೆ ಅಂತ ಕೇಳಿದಾಗ ಅವ್ರ ಫ್ಯಾಮಿಲಿ ಏನೋ ಒಂದು ಸ್ಮಾಲ್ ಪರ್ಸ್ನಲ್ ಏನೋ ಆಗಿತ್ತು ಅಂತ. ಬಟ್ ಫ್ಯಾಕ್ಟ್ಸ್ ಪ್ರಕಾರ ಬ್ಯಾಂಗ್ಳೂರಲ್ಲಿ ದೆ ಟೋಲ್ಡ್ ನನಗೆ ಆ್ಯಕ್ಚುಲಿ ಐ ಡೋಂಟ್ ನೋ ದ ರಿಯಾಲಿಟಿ ಏನು ಅಂತ, ಬಟ್ 15% ಆಫ್ ದೆಮ್ ಫಸ್ಟ್ 3 monthsಲ್ಲೇ ದಿಲ್ ಗೆಟ್ ಅಂದರೆ ನ್ಯಾಚುರಲಿ ಅಬೌಟ್ ಆಗೋಗ್ತಿತ್ತಂತೆ. ಪೀಪಲ್ ಹೂ ಆರ್ ಟ್ರಾವೆಲಿಂಗ್ ಅಂದರೆ ನಮ್ಮ ರೋಡ್ಗಳು ಅಷ್ಟು ಹದಗೆಟ್ಟಿದೆ ಎಲ್ಲ ಕಡೆ ಅಂತ. ಈಗ ನಮಗೆ ಆಬ್ವಿಯಸ್ಲಿ ಸುಮ್ಮನೆ ಬ್ಯಾಕ್ ಪೇನ್ ಇರೋರು ಯಾರಾದರೂ ಬ್ಯಾಕ್ ಪೇನ್ ಇರೋದ್ರೆ ಬೈಕೋತೀವಿ ಅಷ್ಟೇ, ಓ ಕುಕ್ತು ಏನೋ ಆಯಿತು ಅಂತ. ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟೊಂದು ಜನಕ್ಕೆ ಕನ್ಸೀವ್ ಆಗದೆ ಇರೋರಿಗೆ ಎಷ್ಟೋ ಟೈಮ್ ಆದಮೇಲಿಂದ ಕನ್ಸೀವ್ ಆದರೆ ಇದು ಹೇಳಬೇಕಾದ್ರೆ ಇಟ್ ಮೈಟ್ ಸೀಮ್ ದಿಸ್ ಇಸ್ ತುಂಬ ಚಿಕ್ಕ ವಿಷಯ ಅಂತ ಅನ್ನಿಸ್ತ್ರು ಅದು ನಮ್ಗಳಿಗೆ ಯಾರಿಗಾದ್ರೂ ಆದಾಗ ಅದರದ್ದು ಸಿವಿಯಾರಿಟಿ ಗೊತ್ತಾಗುತ್ತೆ, ಸೀರಿಯಸ್ನೆಸ್ ಗೊತ್ತಾಗುತ್ತೆ. ಸೊ ಸಮ್ವೇರ್ ಇದನ್ನು ನಾವು ಅಡ್ರೆಸ್ ಮಾಡಬೇಕು. ಆ್ಯಕ್ಚುಲಿ 15% ಅಂದರೆ ಸಿಕ್ಕಾಬಟ್ಟೆ ದೊಡ್ಡ ನಂಬರ್ ಅದು. ಅಂಥವ್ರಿಗೆ ನ್ಯಾಚುರಲಿ ಅಬಾರ್ಟ್ ಆಗ್ತಾ ಇದೆ ಬಿಕಾಸ್ ಆಫ್ ದ ರೋಡ್ಸ್ ಅವ್ರು ಟ್ರಾವೆಲ್ ಮಾಡಿದ್ರೆ ಅಂತ. ಅದಕ್ಕೆ ಕನ್ಸೀವ್ ಆದ ತಕ್ಷಣ ಫಸ್ಟ್ ಡಾಕ್ಟರ್ಸ್ ಹೇಳೋದು ಪ್ಲೀಸ್ ಸ್ಟೇ ಅಟ್ ಹೋಮ್ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ.